ಯಾರಾದರೂ ಒಂದು ಮಾರುತಿಲಿ ರಿಡ್ಸ್ ನೋಡ್ತಾರೆ ನೋಡಿ, ನಮ್ಮ ಮುಂದೆ ಒಂದು 2015ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಡೀಸೆಲ್ ವೆಹಿಕಲ್ ಸೇಲಿಗೆ ಬಂದಿರೋವಂಥದ್ದು. ಗಾಡಿ ಅಂತೂ ಕ್ಲಾಸ್ ಕಂಡೀಷನ್ ಅಂತಲೇ ಹೇಳ್ಬೋದು. ಶೋರೂಮ್ ಮೇಂಟೆನೆನ್ಸ್ ಇರುವಂಥ ವೆಹಿಕಲ್ ಇದ್ದಾಗಿರುತ್ತೆ. ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತೀನಿ. ಇದ್ರ ಪರ್ಫಾರ್ಮೆನ್ಸ್ ನಾನು ಹೇಳೋಕೆ ಮುಂಚೆ ಒಂದು ಜಲಕ್ ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ನೋಡಿ, ಹೈವೇಲಿ 130ವರೆಗೂ ಹೋಗ್ತಾ ಇದೆ ಗಾಡಿ. ಒಂದು ಚೂರು ವಾಬ್ಲಿಂಗ್ ಇಲ್ಲ ಗುರು. ಈ ಗಾಡಿ ಬಾಡಿ ಲೈನ್ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಿಮ್ಗೆ ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರೋಂಥ ವೆಹಿಕಲ್ ಇದ್ದಾಗಿರುತ್ತೆ. ಇನ್ಸ್ಪೆಕ್ಷನ್ ಕೂಡ ಆಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ರಿಪೋರ್ಟ್ ಕೂಡ ಕೊಡ್ತೀನಿ. ಶೋರೂಮ್ ಹಿಸ್ಟ್ರಿ ಇರುವಂಥ ವೆಹಿಕಲ್ ಇದ್ದಾಗಿರುತ್ತೆ. ಡೀಸೆಲ್ ವೇರಿಯಂಟು. ಇನ್ನು ಮೈಲೇಜ್ ವಿಷಯ ನೋಡೋದಾದ್ರೆ ನಾನು ಈ ಗಾಡಿನ ಚಿಕ್ಕಬಳ್ಳಾಪುರ ಈಶಾಗೆ ಎತ್ಕೊಬಂದಿದ್ದೀನಿ. 25+ ಬರುತ್ತೆ ವಿತ್ AC ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ನೋಡೋದಾದ್ರೆ ಆರಾಮಾಗಿ ನಿಮ್ಗೆ 60 to 70% ಟೈರ್ ಲೈಫ್ ಇರೋವಂಥದ್ದು. ಡೈರೆಕ್ಟ್ ಓನರ್ ವೆಹಿಕಲ್ ಇದ್ದಾಗಿರುತ್ತೆ. ಕಸ್ಟಮರ್ ಹತ್ರ ಗುದ್ದಾಡಿ ಈ ಗಾಡಿನ ಕಮ್ಮಿ ಬೆಲೆಗೆ ಎತ್ಕೊಬಂದಿದ್ದೀನಿ. ಈ ಗಾಡಿನ ಒಂದು ಬೆಸ್ಟ್ ಪ್ರೈಸ್ಗೆ ಕಸ್ಟಮರ್ಗೆ ಸೆಲ್ ಮಾಡ್ತೀನಿ. ಮಾರ್ಕೆಟಲ್ಲಿ ಈ ಗಾಡಿ ವ್ಯಾಲ್ಯೂ ಬಂದ್ಬಿಟ್ಟು 3.5 3.75ವರೆಗೂ ಇದೆ. ಬಟ್ ನಮ್ಮ ಕಸ್ಟಮರ್, ಬೆಸ್ಟ್ ಕಸ್ಟಮರ್ ಯಾರು ಬರ್ತಾರೆ ಅವ್ರಿಗೆ 3,20,000ಗೆ ಈ ಗಾಡಿ ಫೈನಲ್ ಆಗುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೋನ್ಗೆ ಹೋಗ್ತೀರಾ 100% ಲೋನ್ ಮಾಡಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವೆ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ, ವೆಹಿಕಲ್ ಚೆಕ್ಔಟ್ ಮಾಡಿ.